ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಪ್ರಾಚೀನ ಗ್ರಂಥದಿಂದ ಆರಿಸಿದ ಒಂದು ಅದ್ಭುತ ಕಥೆಯನ್ನ ನೋಡೋಣ. ಇದು ನಾಯಕತ್ವ, ಅನುಮಾನ ಮತ್ತು ದೈವಿಕ ಶಕ್ತಿ ಒಟ್ಟಿಗೆ ಸೇರಿದ ಒಂದು ಪ್ರಮುಖ ಘಟ್ಟದ ಬಗ್ಗೆ. ಹೌದು, ಈ ಪ್ರಶ್ನೆನೇ ಯೋಶುವನ ಕಥೆಯ ಕೇಂದ್ರಬಿಂದು. ಈತ ಒಬ್ಬ ನಾಯಕ, ನಂಬಿಕೆ ಮತ್ತು ತನ್ನದೆಯಾದ ಯುದ್ಧತಂತ್ರದ ನಡುವೆ ಸಿಲುಕಿದ್ದ. ಅವನ ಈ ಪಯಣದಿಂದ ನಾವೇನು ಕಲಿಬಹುದು ಅಂತ ನೋಡೋಣ ಬನ್ನಿ. ಸರಿ, ಮೊದಲು ಕಥೆಯ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಸ್ರೇಲಿಯರು ಆಗ ತಾನೇ ಜೆರಿಕೋ ಪಟ್ಟಣ ಪವಾಡದ ರೀತಿಯಲ್ಲಿ ಪತನವಾಗಿದ್ದನ್ನ ನೋಡಿದ್ರು. ಆದ್ರೆ ಈಗ ಅವರ ಮುಂದೆ ಇದ್ದಿದ್ದು ಮತ್ತೊಂದು ಯುದ್ಧ. ಇದು ಹಿಂದಿನ ತರ ಅಲ್ಲ, ಇದೊಂದು ಸಾಂಪ್ರದಾಯಿಕ ಯುದ್ಧ. ಜೆರಿಕೋದಲ್ಲಿ ಸಿಕ್ಕಿದ ಗೆಲುವಿನ ಸಂಭ್ರಮ ಬೇಗನೆ ಮಾಯವಾಯ್ತು. ಯಾಕಂದ್ರೆ ಮುಂದಿನ ಯುದ್ಧದ ಗಂಭೀರತೆ ಎಲ್ಲರನ್ನೂ ಕಾಡ್ತಾ ಇತ್ತು. ಇದರ ಸಂಪೂರ್ಣ ಜವಾಬ್ದಾರಿ ಯೋಶುವನ ಹೆಗಲ ಮೇಲಿತ್ತು. ಯೋಚನೆ ಮಾಡಿ, ಯೋಶುವನ ಮೇಲಿದ್ದ ಒತ್ತಡ ಎಂಥದ್ದು ಅಂತ. ಅವನು ಮೋಶೆಯಂತಹ ಮಹಾನ್ ನಾಯಕನ ಉತ್ತರಾಧಿಕಾರಿ. ಒಂದು ಇಡೀ ಜನಾಂಗದ ಭವಿಷ್ಯ ಅವನ ಕೈಯಲ್ಲಿತ್ತು. ಜೆರಿಕೋದಲ್ಲಿ ಸಿಕ್ಕಿದ್ದ ಗೆಲುವು ದೇವರ ಪವಾಡ. ಆದ್ರೆ ಈಗ ಆಯ್ ಪಟ್ಟಣ ಗೆಲ್ಲೋಕೆ ಅವನ ಸ್ವಂತ ಬುದ್ಧಿ, ಸ್ವಂತ ತಂತ್ರಗಾರಿಕೆ ಬೇಕಿತ್ತು. ಅದಕ್ಕೆ ಮುಂದೇನೂ ಮಾಡದು ಅಂತ ಯೋಚಿಸ್ತಾ ಒಬ್ಬನೇ ಮಾರ್ಗದರ್ಶನಕ್ಕಾಗಿ ಹುಡುಕಾಡ್ತಿದ್ದ. ಹೀಗೆ ಯಶುವ ಶತ್ರುಗಳ ನಗರದ ಹತ್ರ ನಿಂತು ಯುದ್ಧದ ತಂತ್ರಗಳ ಬಗ್ಗೆ ತಲೆಕೆಡಿಸ್ಕೊಂಡಿದ್ದಾಗ ಇದ್ದಕ್ಕಿದ್ದ ಹಾಗೆ ಅವನ ಏಕಾಂತಕ್ಕೆ ಅಡ್ಡಿಯಾಗುತ್ತೆ. ಹೌದು, ಇದೇ ಇಡೀ ಕಥೆಯ ಟರ್ನಿಂಗ್ ಪಾಯಿಂಟ್. ಇಲ್ಲಿಂದ ಕಥೆ ಸೇನಾ ತಂತ್ರಗಾರಿಕೆಯಿಂದ ಒಂದು ಆಧ್ಯಾತ್ಮಿಕ ಮುಖಾಮುಖಿಯ ಕಡೆಗೆ ಹೊರಳುತ್ತೆ. ಅಲ್ಲಿ ಕಾಣಿಸ್ಕೊಂಡ ಆಕೃತಿ ಸಾಮಾನ್ಯವಾದದ್ದಾಗಿರಲಿಲ್ಲ. ಇಸ್ರಾಯೇಲರಿಗಿಂತ ಎತ್ತರ, ಮೈಮೇಲೆ ಹೊಳೆಯೋ ಕಂಚಿನ ಕವಚ, ಕೈಯಲ್ಲಿ ಹರಿತವಾದ ಥಳಥಳಿಸೋ ಕತ್ತಿ. ನೋಡಿದ್ರೇನೇ ಒಂಥರ ಭಯ, ಗೌರವ, ಆಶ್ಚರ್ಯ ಎಲ್ಲವೂ ಒಟ್ಟಿಗೆ ಆಗೋ ಥರ ಇತ್ತು. ಯೋಶುವ ಒಬ್ಬ ಅನುಭವಿ ಸೇನಾಪತಿಯಲ್ವಾ, ಹಾಗಾಗಿ ಅಪರಿಚಿತ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅವನು ಕೇಳಿದ್ದು ಯುದ್ಧಭೂಮಿಯಲ್ಲಿ ಕೇಳಲೇಬೇಕಾದ ಪ್ರಶ್ನೆ: ನೀನು ನಮ್ಮ ಕಡೆಯವನ ಅಥವಾ ನಮ್ಮ ಶತ್ರುನ? ಆದ್ರೆ ಅದಕ್ಕೆ ಬಂದ ಉತ್ತರ ಇದೆಯಲ್ಲ, ಅದು ಯೋಶುವನ ಯೋಚನೆಯನ್ನೇ ಬದಲಾಯಿಸ್ಬಿಟ್ಟು. ನಾನು ಯಾರ ಪರವೂ ಇಲ್ಲ, ನಾನು ದೇವರ ಸೈನ್ಯದ ಸೇನಾಧಿಪತಿ, ನಾನೀಗ ಬಂದಿದ್ದೇನೆ. ಈ ಒಂದು ಮಾತು ನಮ್ದು ಅವರ್ದು ಅನ್ನೋ ಸಣ್ಣ ಯೋಚನೆಗಳ ಆಚೆಗೆ ಇರೋ ಒಂದು ದೊಡ್ಡ ಸತ್ಯವನ್ನ ತೆರೆದಿಟ್ಟು. ಸರಿ, ಈ ಉತ್ತರ ಕೇಳಿದ ಮೇಲೆ ಯೋಶುವ ಏನ್ಮಾಡ್ದ? ಅವನ ಪ್ರತಿಕ್ರಿಯೆನೇ ಈ ಭೇಟಿಯ ನಿಜವಾದ ಅರ್ಥವನ್ನ ನಮಗೆ ತಿಳಿಸುತ್ತೆ. ಬನ್ನಿ ನೋಡೋಣ. ಎದುರಿಗಿರೋದು ದೈವಿಕ ಶಕ್ತಿ ಅಂತ ಗೊತ್ತಾದ ತಕ್ಷಣ ಯೋಶುವನಲ್ಲಿದ್ದ ಯೋಧ ಮರೆಯಾದ. ಅವನ ಕೈಯಲ್ಲಿದ್ದ ಈಡಿ ಜಾರಿ ಕೆಳಗೆ ಬಿತ್ತು. ಅವನು ಸಂಪೂರ್ಣವಾಗಿ ಶರಣಾಗಿ ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಆಗ ಒಂದು ಆಜ್ಞೆ ಕೇಳಿ ಬರುತ್ತೆ. ಕೇಳೋಕೆ ಇದು ತುಂಬಾ ಸರಳ, ಆದ್ರೆ ಇದರ ಹಿಂದಿರೋ ಅರ್ಥ ಇದೆಯಲ್ಲ, ಅದು ಬಹಳ ಆಳವಾದ್ದು. ಹಾಗಿದ್ರೆ ಪವಿತ್ರ ಭೂಮಿ ಅಂದ್ರೆ ಏನು? ಅದು ಕೇವಲ ಒಂದು ಜಾಗ ಅಲ್ಲ, ಬದಲಿಗೆ ದೇವರ ಸನ್ನಿಧಾನ ಇದೆ ಅಂತ ಅರಿತುಕೊಳ್ಳುವ ಒಂದು ಮನಸ್ಥಿತಿ. ಅಂತಹ ಜಾಗದಲ್ಲಿ ವಿನಯ ಮತ್ತು ಗೌರವದಿಂದ ಇರಬೇಕು ಅನ್ನೋದು ಅದರ ಅರ್ಥ. ನೋಡಿ, ಯೋಶುವನಲ್ಲಿ ಆದ ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ. ಸವಾಲು ಹಾಕೋಕೆ ಸಶಸ್ತ್ರನಾಗಿ ನಿಂತಿದ್ದ ಸೇನಾಪತಿ ಈಗ ನಿಶ್ಶಸ್ತ್ರನಾಗಿ, ವಿನಮ್ರವಾಗಿ, ಸಾಷ್ಟಾಂಗ ಹಾಕಿ ವಿಚಾರಿಸುವ ಸೇವಕನಾಗಿದ್ದ. ಬಹುಶಃ ಈ ಬದಲಾವಣೆಯೇ ಅವನ ಮುಂದಿನ ಗೆಲುವಿಗೆ ಅಡಿಪಾಯ ಹಾಕಿತ್ತು. ಸರಿ, ಯೋಶುವ ಶರಣಾದ, ವಿನಯ ತೋರಿಸಿದ. ಇದರಿಂದ ಏನಾಯ್ತು? ಈ ಒಂದು ಸಣ್ಣ ಕೆಲ್ಸ ಅವನಿಗೆ ಯುದ್ಧ ಗೆಲ್ಲೋಕೆ ಹೇಗೆ ಸಹಾಯ ಮಾಡ್ತು? ಅದೇ ಈ ಕಥೆಯ ಅತಿ ಮುಖ್ಯವಾದ ಭಾಗ. ಆ ಸೇನಾಧಿಪತಿ ಕೊಟ್ಟಿದ್ದು ಒಂದು ಪಕ್ಕ ಮಿಲಿಟರಿ ಪ್ಲಾನ್. ಇದರಲ್ಲಿ ವಂಚನೆ ಮತ್ತು ಸರಿಯಾದ ಸಂಯೋಜನೆ ಎರಡೂ ಇತ್ತು. ಮೊದಲು ಶತ್ರುಗಳನ್ನ ದಾರಿ ತಪ್ಪಿಸಿ ಹೊಂಚು ಹಾಕಿ ದಾಳಿ ಮಾಡುವ ಒಂದು ನಿಖರವಾದ ತಂತ್ರ ಅದಾಗಿತ್ತು. ಆ ಒಂದು ಕ್ಷಣದ ಶರಣಾಗತಿ, ಆ ಒಂದು ವಿಧೇಯತೆ ಯೋಶುವನಿಗೆ ಎಂಥ ದೊಡ್ಡ ಗೆಲುವನ್ನ ತಂದ್ಕೊಡ್ತು ನೋಡಿ. ಆ ಗೆಲುವು ಅಲ್ಲಿಗೆ ನಿಲ್ಲಲಿಲ್ಲ. ಮುಂದಿನ 6 ವರ್ಷಗಳ ಅಭಿಯಾನದಲ್ಲಿ ಬರೋಬ್ಬರಿ 31 ರಾಜರನ್ನ ಸೋಲಿಸಲಾಯಿತು. ದೈವಿಕ ಶಕ್ತಿಯ ಮುಂದೆ ಗೌರವ ಸೂಚಕವಾಗಿ ಪಾದರಕ್ಷೆಗಳನ್ನ ತೆಗೆಯೋದಿದೆಯಲ್ಲ, ಈ ಪರಿಕಲ್ಪನೆ ಯೋಶುವನ ಕತೆಗೆ ಮಾತ್ರ ಸೀಮಿತವಾಗಿಲ್ಲ. ಇತಿಹಾಸದುದ್ದಕ್ಕೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯೋದು ಏನು? ನಿಜವಾದ ಶಕ್ತಿ ನಮ್ಮ ಅಹಂಕಾರದಲ್ಲಾಗಲಿ ಅಥವಾ ನಮ್ಮ ಸ್ವಂತ ಸಾಮರ್ಥ್ಯದಲ್ಲಾಗಲಿ ಇಲ್ಲ, ಅದು ವಿನಯದಲ್ಲಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಹಾಗಾಗಿ ನಮ್ಮ ಜೀವನದ ದೊಡ್ಡ ಸವಾಲುಗಳು ಎದುರಾದಾಗ ನಾವು ಮೊದಲು ಬಿಡಬೇಕಾದ ಅಹಂಕಾರ ಅಥವಾ ಸ್ವಾವಲಂಬನೆಯ ಆ ಪಾದರಕ್ಷೆಗಳು ಯಾವುದು ಇರಬಹುದು? ಯೋಚಿಸಿ.
ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತಾಡೋಣ. ಅದೇ ಜೆರಿಕೋ ಪತನದ ಕಥೆ. ಇದು ಬರೀ ಒಂದು ಯುದ್ಧದ ಕಥೆ ಅಲ್ಲ, ಬದಲಿಗೆ ನಂಬಿಕೆ ಮತ್ತು ತುಂಬಾನೇ ವಿಚಿತ್ರವಾದ ಒಂದು ಯುದ್ಧತಂತ್ರದ ಕಥೆ. ಯೋಚನೆ ಮಾಡಿ, ಬರೀ ಒಂದು ಶಬ್ದ, ಒಂದು ಕೂಗು ಇಡೀ ನಗರವನ್ನೇ ಬೀಳ್ಸೋಕೆ ಸಾಧ್ಯನಾ? ಹೌದು. ಈ ಕಥೆಯಲ್ಲಿ ಮುಖ್ಯ ಅಸ್ತ್ರ ಕತ್ತಿಯಾಗಲಿ ಬಾಣವಾಗಲಿ ಅಲ್ಲ, ಅದು ಕೇವಲ ಒಂದು ಶಬ್ದ. ಬನ್ನಿ, ಇದು ಹೇಗೆ ಸಾಧ್ಯವಾಯಿತು ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಕತೆಯೊಳಗೆ ಹೋಗೋಣ. ಮೊದಲು ಈ ಯುದ್ಧ ಶುರುವಾಗೋಕೆ ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡ್ಬೇಕು. ಅಂದ್ರೆ ಜೋರ್ಡಾನ್ ಕಣಿವೆಯ ಎರಡೂ ಬದಿಯಲ್ಲಿ ಯಾರೆಲ್ಲ ಇದ್ರೂ ಅವರ ಶಕ್ತಿ ಎಷ್ಟಿತ್ತು ಅಂತ. ಒಂದು ಕಡೆ ಇಸ್ರಾಯೇಲಿಯರು. ಇವರು ಸುಮಾರು 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಅಲೆದಾಡಿ ಬಂದವರು. ಅವರತ್ರ ಯುದ್ಧಕ್ಕೆ ಬೇಕಾದ ದೊಡ್ಡ ದೊಡ್ಡ ಯಂತ್ರಗಳೇನೂ ಇರಲಿಲ್ಲ, ಇದ್ದಿದ್ದು ಕೇವಲ ನಂಬಿಕೆ. ಇನ್ನೊಂದ್ ಕಡೆ ಜೆರಿಕೋ ನಗರ. ಅಬ್ಬಾ, ಅದೊಂದು ರೀತಿ ಅಭೇದ್ಯ ಕೋಟೆ. ಸುಮಾರು 30 ಅಡಿ ಎತ್ತರದ ಡಬಲ್ ಗೋಡೆಗಳು, ಅನುಭವಿ ಯೋಧರು, ಕಬ್ಬಿಣದ ಗೇಟುಗಳು. ಇದನ್ನ ಸೋಲ್ಸೋದು ಅಸಾಧ್ಯ ಅನ್ನೋ ಹಾಗೆ ಇತ್ತು. ಈ ಥರದ ಒಂದು ಕೋಟೆನ ಮುತ್ತಿಗೆ ಹಾಕೋಕೆ ಒಂದು ಸರಿಯಾದ ಪ್ಲಾನ್ ಬೇಕಲ್ವಾ? ಆದ್ರೆ ಇಸ್ರೇಲಿಯರ ನಾಯಕ ಜೋಶುವಾಗೆ ಸಿಕ್ಕಿದ್ದು ಯಾವುದೇ ಯುದ್ಧತಂತ್ರ ಅಲ್ಲ, ಬದಲಿಗೆ ಕೇಳೋಕೆ ತುಂಬನೇ ವಿಚಿತ್ರ ಅನ್ನಿಸೋ ಕೆಲವು ಸೂಚನೆಗಳು. ಜೋಶುವ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ ಅವರು ಮುಂದೆ ಕೈಯಲ್ಲಿ ಕತ್ತಿ ಹಿಡಿದ ಒಬ್ಬ ವ್ಯಕ್ತಿ ಬಂದ್ ನಿಲ್ತಾನೆ. ನಾನು ಕರ್ತನ ಸೈನ್ಯದ ಅಧಿಪತಿ ಅಂತ ಪರಿಚಯ ಮಾಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಈ ಯುದ್ಧವನ್ನ ಶಕ್ತಿಯಿಂದಲ್ಲ, ಬದಲಿಗೆ ನಾನ್ ಹೇಳೋ ಒಂದು ಸರಳವಾದ ಆದರೆ ವಿಚಿತ್ರವಾದ ಪ್ಲಾನ್ ಪಾಲಿಸೋದ್ರಿಂದ ಗೆಲ್ತಿಲ್ಲ ಅಂತ ಮಾತ್ಕೊಡ್ತಾನೆ. ಹಾಗಾದ್ರೆ ಏನಾಗಿತ್ತು ಆ ದೈವಿಕ ಪ್ಲಾನ್? ನೋಡಿ, ಇದು ಯುದ್ಧದ ಪ್ಲಾನ್ ಅನ್ನೋದಕ್ಕಿಂತ ಒಂದು ರೀತಿ ಧಾರ್ಮಿಕ ಆಚರಣೆ ಥರ ಇತ್ತು. ಮೊದಲನೇ ಹಂತ, 6 ದಿನಗಳ ಕಾಲ ದಿನಕ್ಕೆ ಒಂದೇ ಸಾರಿ ನಗರದ ಸುತ್ತ ಮೌನವಾಗಿ ಮೆರವಣಿಗೆ ಮಾಡಬೇಕು. ಎರಡನೇ ಹಂತ, 7 ಜನ ಪೂಜಾರಿಗಳು ಪವಿತ್ರ ಮಂಜೂಷದ ಮುಂದೆ ಟಗರಿನ ಕೊಂಬುಗಳನ್ನು ಹಿಡಿದು ನಡಿಬೇಕು. ಮೂರನೇ ಹಂತ, 7ನೇ ದಿನ ಒಂದು ಸಾರಿ ಅಲ್ಲ, ಬರೋಬ್ಬರಿ 7 ಸಾರಿ ನಗರವನ್ನ ಸುತ್ತಬೇಕು. 4ನೇ ಮತ್ತು 5ನೇ ಹಂತ, 7ನೇ ಸುತ್ತು ಮುಗಿದ ಮೇಲೆ ಪೂಜಾರಿಗಳು ಕೊಂಬುಗಳನ್ನ ಜೋರಾಗಿ ಊದಬೇಕು. ಆಗ ಎಲ್ಲಾ ಜನ ಒಟ್ಟಿಗೆ ಒಂದು ಮಹಾಘೋಷವನ್ನ ಕೂಗಬೇಕು. ಕೊನೆಗೇನಾಗುತ್ತೆ? ಆ ಜೆರಿಕೋದ ಬೃಹತ್ ಗೋಡೆಗಳು ತಾವಾಗಿಯೇ ಕುಸಿದು ಬೀಳ್ತಾವೆ. ಇದಾಗಿತ್ತು ಆ ಪ್ಲಾನ್. ಸರಿ, ಪ್ಲಾನ್ತು ಕೇಳಿದ್ರಿ. ಇನ್ಮುಂದೆ ಶುರುವಾಗಿದೆ 1 ವಾರದ ಸೈಕೊಲಾಜಿಕಲ್ ವಾರ್ಫೇರ್, ಅಂದ್ರೆ ಮಾನಸಿಕ ಯುದ್ಧ. ಒಂದು ಕಡೆ ಮೌನ, ಇನ್ನೊಂದು ಕಡೆ ಅದೇನ್ ನಡೀತಿದೆ ಅನ್ನೋ ಗೊಂದಲ. ಮೊದಲನೇ ದಿನ ಇಸ್ರಾಯೇಲ್ಯರು ಮೌನವಾಗಿ ಕೋಟೆ ಸುತ್ತಿದಾಗ ಜೆರಿಕೋದ ಸೈನಿಕರು ಗೇಲಿ ಮಾಡಿ ನಕ್ಕರು. 2ನೇ ದಿನವೂ ಅದೇ ಪುನರಾವರ್ತನೆ ಆಯ್ತು. ಅವರು ಕಲ್ಲು ತೋರಿದ್ರು, ಆದ್ರೆ ಅದು ಮುಟ್ಲಿಲ್ಲ. 3ನೇ ದಿನ ಜೆರಿಕೋದ ಗೇಟುಗಳು ಇನ್ನಷ್ಟು ಬಿಗಿಯಾದವು. ಒಂದು ರೀತಿ ಟೆನ್ಷನ್ ಶುರುವಾಯಿತು. 4ನೇ ದಿನದ ಹೊತ್ತಿಗೆ ಜೆರಿಕೋದ ಒಳಗಡೆ ಇದೇನಿದು ವಿಚಿತ್ರವಾಗಿದೆ ಅನ್ನೋ ಭಯದ ಮಾತುಗಳು ಶುರುವಾದವು. 5, 6ನೇ ದಿನ ನಿಧಾನವಾಗಿ ಅವರ ಗೇಲಿ, ಅಪಹಾಸ್ಯ ಎಲ್ಲ ಮಾಯವಾಗಿ ಆ ಜಾಗದಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿತ್ತು. ಕೋಟೆಯ ಗೋಡೆಗಳ ಮೇಲಿಂದ ಜೆರಿಕೋದ ಸೈನಿಕರು, ಏ ಹುಚ್ಚ್ರೆ, ನೀವೆಲ್ಲ ಬಲಿಗೆ ತಂದ ಕುರಿಗಳ ಥರ ಇದ್ದೀರಾ ಅಂತ ಬೈತಿದ್ರು. ಯಾಕಂದ್ರೆ ಅವರಿಗೆ ಅರ್ಥನೇ ಆಗ್ತಿರ್ಲಿಲ್ಲ, ಯುದ್ಧ ಮಾಡೋದು ಬಿಟ್ಟು ಇವರೇನೋ ಸುಮ್ನೆ ವಾಕಿಂಗ್ ಮಾಡ್ತಿದ್ದಾರೆ ಅಂತ. ಆದ್ರೆ ಇಸ್ರಾಯೇಲಿಯರ ಕಡೆ ಜೋಶುವ ಮಾತ್ರ ತನ್ನ ಜನರಿಗೆ ಧೈರ್ಯ ತುಂಬ್ತಾ, ಶಾಂತರಾಗಿರಿ, ನಮಗೋಸ್ಕರ ದೇವರು ಯುದ್ಧ ಮಾಡ್ತಾನೆ, ನಾವು ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ರು. ಮೌನವಾಗಿರ್ಬೇಕೆಂಬ ಆಜ್ಞೆಯನ್ನ ಪಾಲಿಸೋಕೆ ಪ್ರೋತ್ಸಾಹಿಸ್ತಿದ್ರು. ಹೀಗೆ 6 ದಿನಗಳು ಕಳೆದವು. ಈಗ ಬಂದಿದ್ದು ನಿರ್ಣಾಯಕ ದಿನ, 7ನೇ ದಿನ. ಇಷ್ಟು ದಿನದ ಮೌನ ಮುರಿದು ಒಂದು ದೊಡ್ಡ ಶಬ್ದ ಮೊಳಗುವ ಸಮಯ ಬಂದೇ ಬಿಟ್ಟಿತ್ತು. ಬೆಳಕು ಹರಿಯುತ್ತಿದ್ದಂತೆ 7ನೇ ದಿನದ ಮೆರವಣಿಗೆ ಶುರುವಾಯಿತು. ಮೊದಲನೇ ಸುತ್ತು. ಪೂಜಾರಿಗಳು ಹಿಡಿದಿದ್ದ ಕೊಂಬುಗಳಿಂದ ದೀರ್ಘವಾದ, ನಿಧಾನವಾದ ಶಬ್ದ ಹೊರಬರಲು ಶುರುವಾಯಿತು. ಸುತ್ತುಗಳು ಮುಂದುವರಿದ್ವು. 4ನೇ ಸುತ್ತು ಬರುವಷ್ಟರಲ್ಲಿ ಸೂರ್ಯ ನೆತ್ತಿ ಮೇಲೆ ಬಂದಿದ್ದ. ಆಗ ಜೋಶುವ ತನ್ನ ಜನರಲ್ಲಿ ಹೊಸ ಹುಮ್ಮಸ್ಸು ತುಂಬ್ತಾ, ಧೈರ್ಯವಾಗಿರಿ, ದೇವ್ರು ಈ ನಗರವನ್ನ ನಮಗೆ ಕೊಟ್ಟಿದ್ದಾನೆ ಅಂತ ಘೋಷಣೆ ಮಾಡಿದ್ರು. ಮತ್ತು 7ನೇ ಸುತ್ತು, ಕೊನೆ ಸುತ್ತು ಮುಗಿತಿದ್ದಂತೆ ಇಡೀ ಮೆರವಣಿಗೆ ಒಂದೇ ಕ್ಷಣಕ್ಕೆ ಸ್ತಬ್ಧವಾಗಿ ನಿಂತುಬಿಡ್ತು. ಎಲ್ಲರ ಕಣ್ಣು ಪೂಜಾರಿಗಳ ಮೇಲೆ. ಅವರು ತಮ್ಮ ಕೊಂಬುಗಳನ್ನ ಊದಲು ಸಿದ್ಧರಾಗಿ ನಿಂತಿದ್ರು. ಆಗ ಜೋಶುವ ತನ್ನೆಲ್ಲ ಶಕ್ತಿ ಹಾಕಿ ಗರ್ಜಿಸಿದ್ರು, ಕೂಗಿರಿ, ಯಾಕಂದ್ರೆ ದೇವರು ಈ ನಗರವನ್ನ ನಮ್ಗೆ ಕೊಟ್ಟಿದ್ದಾನೆ. ಇದು ಇಷ್ಟು ದಿನ ಕಾದಿದ್ದ ಆ ಅಸ್ತ್ರವನ್ನ ಪ್ರಯೋಗಿಸೋಕೆ ಸಿಕ್ಕಿದ ಆದೇಶವಾಗಿತ್ತು. ಆ ಕ್ಷಣ ಲಕ್ಷಾಂತರ ಇಸ್ರಾಯೇಲ್ಯರ ಗಂಟಲಿನಿಂದ ಒಂದು ಮಹಾಘೋಷ ಹೊರಬಿತ್ತು. ಅದೇ ಸಮಯದಲ್ಲಿ ಪೂಜಾರಿಗಳು ಊದಿದ ಕೊಂಬಿನ ಶಬ್ದ ಆಕಾಶವನ್ನೇ ಮುಟ್ಟಿತ್ತು. ಆ ಶಬ್ದದ ರಭಸಕ್ಕೆ ನಂಬೋಕೆ ಅಸಾಧ್ಯ.
ಜೆರಿಕೋದ ಆ ಬೃಹತ್ ಗೋಡೆಗಳು ಇಸ್ಪೀಟಲೆಗಳ ಹಾಗೆ ಕುಸಿದು ಬಿದ್ಬಿಟ್ವು. ಆ ಧೂಳು, ಅವಶೇಷ, ಆ ಯುದ್ಧದ ಗೊಂದಲದ ನಡುವೆ ವಾರಗಳ ಹಿಂದೆ ಕೊಟ್ಟಿದ್ದ ಒಂದು ಮಾತು ಉಳಿದುಕೊಂಡಿತ್ತು. ನೆನ್ಪಿದೆಯಾ? ಜೆರಿಕೋದೊಳಗೆ ರಾಹಾಬ್ ಅನ್ನೋ ಮಹಿಳೆ ಇಸ್ರಾಯೇಲಿಯರ ಗೂಢಚಾರರಿಗೆ ಸಹಾಯ ಮಾಡಿದ್ಲು. ಅವಳ ಮನೆಯ ಕಿಟಕಿಗೆ ಕಟ್ಟಿದ್ದ ಒಂದು ಕಡುಗೆಂಪು ಹಗ್ಗ ಅದೇ ಅವಳ ಮತ್ತು ಅವಳ ಕುಟುಂಬದ ರಕ್ಷಣೆಯ ಸಂಕೇತವಾಗಿತ್ತು. ಇಡೀ ನಗರ ಬಿದ್ರೂ ಆ ಹಗ್ಗವಿದ್ದ ಮನೆ ಮಾತ್ರ ಸುರಕ್ಷಿತವಾಗಿತ್ತು. ರಾಹಾಬ್ ಮತ್ತು ಅವಳ ಇಡೀ ಕುಟುಂಬವನ್ನ ಆ ಅವಶೇಷಗಳಿಂದ ಸೇಫಾಗಿ ಹೊರಗೆ ಕರ್ತರಲಾಯಿತು. ಅಷ್ಟೇ ಅಲ್ಲ, ಮುಂದೆ ಅವಳು ಇಸ್ರಾಯೇಲಿಯರ ಜೊತೆನೇ ಸೇರ್ಕೊಂಡು ಅವರ ವಂಶಾವಳಿಯಲ್ಲೇ ಅಂದ್ರೆ ರಾಜ ಡೇವಿಡ್ ಮತ್ತು ಮೆಸ್ಸಿಯಾನ ವಂಶದಲ್ಲೇ ಒಬ್ಬ ಪ್ರಮುಖ ವ್ಯಕ್ತಿಯಾಗ್ತಾಳೆ. ಸರಿ, ಜೆರಿಕೋದ ಆ ಬೂದಿಯಿಂದ ನಮಗೆ ಕಲಿಯೋಕೆ ಒಂದು ದೊಡ್ಡ ಪಾಠವಿದೆ. ಅದು ಶಕ್ತಿ, ವಿಧೇಯತೆ ಮತ್ತು ದೈವಿಕ ನ್ಯಾಯದ ಬಗ್ಗೆ. ಇಲ್ಲಿ ಚೆರೆಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಲೇಬೇಕು. ಇದರರ್ಥ ಸೋತ ನಗರದ ಯಾವುದೇ ವಸ್ತು, ಸಂಪತ್ತು ಅಥವಾ ಜನರನ್ನು ದೇವರಿಗೆ ಸಮರ್ಪಿಸಬೇಕು, ಅಂದ್ರೆ ನಾಶಪಡಿಸಬೇಕು. ಅದನ್ನ ಯಾರೂ ತಮ್ಮ ಸ್ವಂತಕ್ಕೆ ತಗೋಬಾರ್ದು. ಇದೊಂದು ಕಟ್ಟುನಿಟ್ಟಿನ ಆಜ್ಞೆ ಆಗಿತ್ತು. ಆದರೆ ಆಕಾನ್ ಅನ್ನೋ ವ್ಯಕ್ತಿ ಈ ನಿಯಮ ಮುರಿದಾನೆ ಮತ್ತು ಅದರಿಂದ ಬಹಳ ಕೆಟ್ಟ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಹೀಗೆ ಜೆರಿಕೋದ ಕಥೆ ಕೇವಲ ಒಂದು ಯುದ್ಧ ಗೆದ್ದ ಕಥೆಯಾಗಿ ಉಳಿಯೋದಿಲ್ಲ. ಬದಲಿಗೆ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ಜೀವನದಲ್ಲಿ ಬರುವ ಯಾವೆಲ್ಲ ಕೋಟೆಗಳನ್ನ, ಯಾವೆಲ್ಲ ದೊಡ್ಡ ಸಮಸ್ಯೆಗಳನ್ನ ಬರೀ ಬಲದಿಂದ ಅಲ್ಲ, ಬದಲಾಗಿ ನಂಬಿಕೆ ಮತ್ತು ವಿಭಿನ್ನ ಆಲೋಚನೆಗಳಿಂದ ಗೆಲ್ಲಬಹುದು? ಯೋಚಿಸಿ ನೋಡಿ.